ನಮಗೆ ಮಾಂಸ ನೋಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಿಮಗೆ ಮಾಂಸ ನೋಡ್ರೆ ಬಾಯಲ್ಲಿ ನೀರು ಬರುತ್ತೆ. ಇಷ್ಟೇ ವ್ಯತ್ಯಾಸ. ಫೈನಲಿ ಶಾಕಾಹಾರಿ ಮೂವಿ ನೋಡಿದೆ. ನಾನು ಹೆಂಗೋ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ದಟ್ ಐ ವಾಸ್ ಬಿಕಾಸ್ ಆ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನಾನು ಅಂದರೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನಾನು ಮೂವಿ ನೋಡೋಕೆ ಹೋಗಿದ್ದೆ. ಅದಾದ್ಮೇಲೆ ನೋಡ್ಕೊಂಡು ಬಂದ್ಮೇಲೆ ಅಪ್ಲೋಡ್ ಮಾಡಿದ್ದು. ಬಟ್ ಆ ಮೂವಿ ಸರಿ ಆ ವಿಡಿಯೋ ರೆಡಿ ಇದ್ದಿದ್ದರಿಂದ ನಾನು ಫಸ್ಟ್ ಅಪ್ಲೋಡ್ ಮಾಡಿದೆ, ಆಮೇಲೆ ಶಾಕಾಹಾರಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇವಾಗ ಇದು ಮಂಡೇ ರಿಲೀಸ್ ಮಾಡ್ತೀನಿ. ಅಂದರೆ ಇದು ನಾನು ನೆನ್ನೆ ರೆಕಾರ್ಡ್ ಮಾಡಿದ್ದೆ, ಇದನ್ನು ಇವತ್ತು ಆಗ್ತಿದ್ದೀನಿ. ನೋ ಪ್ರಾಬ್ಲಮ್, ಬಿಕಾಸ್ ಪ್ರಾಮಿಸ್ ದಟ್ ಡೈಲಿ ವಿಡಿಯೋ ಬಂದೇ ಬರುತ್ತೆ ವಿತ್ ಬೆಟರ್ ಕಂಟೆಂಟ್. ಪ್ರಾಮಿಸ್ ಓಕೆ. ಏನಂದರೆ ಶಾಕಾಹಾರಿ ನನಗೇನು ಅನ್ನಿಸ್ತು ಅಂದರೆ ರಂಗಾಯಣ ರಘು ಅವ್ರ ಕಡೆಯಿಂದ ಒನ್ ಆಫ್ ದ ಹಿಸ್ ಆ್ಯಕ್ಟಿಂಗ್ ಇಸ್ ನೆಕ್ಸ್ಟ್ ಲೆವೆಲ್. ಸುಳ್ಳೇ ಹೇಳ್ಬಾರ್ದು. ಆ್ಯಕ್ಟಿಂಗ್ ಬಗ್ಗೆ ನೀವು ಎಷ್ಟೋ ಜನ ಅನ್ಕೊಂಡು ಈಸ್ ಎ ಕಾಮಿಡಿಯನ್. ನೋ, ಕಾಮಿಡಿಯನ್ ಅಲ್ಲ ಅವರು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಎಷ್ಟೊಂದು ಹಳೆ ಪಿಕ್ಚರಲ್ಲಿ ಅವರು ವಿಲನ್ ಆಗು ಆ್ಯಕ್ಟ್ ಮಾಡಿದ್ದಾರೆ. ಡಿಫ್ರೆಂಟ್ ರೋಲಲ್ಲೂ ಇದ್ದಾರೆ. ಫಾದರ್ ರೋಲ್ ಮಾಡಿದ್ದಾರೆ, ವಿಲನ್ ರೋಲ್ ಮಾಡಿದ್ದಾರೆ, ಆಮೇಲೆ ಕಾಮಿಡಿಯನ್ ರೋಲ್ ಮಾಡಿದ್ದಾರೆ, ಎಮೋಷನಲ್ ರೋಲ್ ಕೂಡ ಮಾಡಿದ್ದಾರೆ. ದೇರ್ ಆರ್ ಪ್ಲೆಂಟಿ ಆಫ್ ಅದರ್ ರೋಲ್ಸ್ ಹಿ ಡಿಡ್. ಓಕೆ, ದಿಸ್ ಒನ್ ಇಸ್ ಕಂಪ್ಲೀಟ್ಲಿ ಒನ್ ಆಫ್ ದೀಸ್ ರೋಲ್ ಈಸ್ ಏನಂತಾರೆ ತುಂಬ ಡಿಫ್ರೆಂಟ್ ಆಗಿದೆ. ಹಂಗನ್ಬಿಟ್ಟು ಪೂರ್ತಿ ಪಿಕ್ಚರು ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ನೋದು ಸುಳ್ಳು. ನಾನು ಹಂಗಂದ್ರೆ ಇದಕ್ಕೆ ₹200 ಸಾಲ ಮಾಡ್ಕೊಂಡು ಹೋಗಿದ್ದೆ ಪಿಕ್ಚರ್ನ ನೋಡೋಕ್ಕೆ. ಫಸ್ಟ್ ಹಾಫ್ ದೇವರಾಣಗಳು ಹೇಳ್ತೀನಿ ತುಂಬ ಡಬ್ಬ ಥರ ಇದೆ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್. ನಾನು ಅಲ್ಲಿ ಹೋಗಿದ್ದು ರಂಗಾಯಣ ರಘುನ ನೋಡೋಕ್ಕೆ. ಅಲ್ಲಿ ಬೇರೆ ಏನೋ ನಡೆಯುತ್ತೆ ಫಸ್ಟ್ ಹಾಫ್ ಪೂರ್ತಿ. ಬರೀ ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ ಸೀನ್ ಬರುತ್ತೆ ಅಷ್ಟೇ ಅವ್ರಿಗೂ. ಪ್ಲಸ್ ಏನಂದರೆ ಐ ಥಾಟ್ ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಕಾಯ್ತಾ ಇದೀನಿ ಏನಾರು ಆಗುತ್ತೆ ಅಂತ. ಲಾಸ್ಟ್ 40 ನಿಮಿಷದಲ್ಲಿ ಇಟ್ಟವ್ರೆ ಗುರು ಪೂರ್ತಿ ಮಸಾಲಾನ. ಪೂರ್ತಿ ಪಿಕ್ಚರ್ ಅದ್ರ ಮೇಲೆ ತಾನೇ ನಾನು ಬಂದಿದ್ದು. ಪೂರ್ತಿ 2 ಅವರ್ ಪಿಕ್ಚರ್ ನೋಡೋಕೆ ಬಂದಿದ್ದು. ಅದನ್ನು ನೀನು ಲಾಸ್ಟ್ 40 ನಿಮಿಷದಲ್ಲಿ ಅದನ್ನ ಮಸಾಲ ಇಟ್ಬಿಟ್ಟು ಸ್ಟಾರ್ಟಿಂಗಿಂದ ಎಂಡ್ ತನಕ ಸುಮ್ಮನೆ ರಬ್ಬರ್ ಬ್ಯಾಂಡ್ ಎಳ್ದಂಗೆ ನಂಗೆ ಅದೇ ಬೇಜಾರಾಗಿದ್ದು. ಪ್ಲಸ್ ಅವ್ರಿಗೆ ಪೂರ್ತಿ ಸ್ಕ್ರೀನ್ ಟೈಮ್ ಇರೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ, ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟ್ ಆಗೋದು ಅವ್ರದ್ದು ಪೂರ್ತಿ ಸ್ಟೋರಿ. ಆ್ಯಂಡ್ ಎಷ್ಟೊಂದು ಹೇಳ್ಬೋದು ಅದು ಸ್ಟೋರಿನ ಬಿಲ್ಡ್ ಮಾಡೋಕ್ಕೋಸ್ಕರ ಅವ್ರು ಹಂಗೆ ಮಾಡಿರ್ಬೋದು. ಬಟ್ ಇಷ್ಟೊಂದು ಸ್ಲೋ ಯಾರು ತಾನೇ ಇರುತ್ತೆ ಬ್ರೋ. ಅದರಲ್ಲಿ ನಾನು ಬೇಕಾಗಿದ್ದು ರಂಗಾಯಣ ರಘು ಅವ್ರನ್ನ ನೋಡೋಕೆ ಬಂದಿದ್ದು. ನಾನು ಅವ್ರದ್ದು ಸ್ಟೋರಿ ತೋರ್ಸೋದು ಬಿಟ್ಬಿಟ್ಟು ಅವ್ನು ಯಾವೊಂದೋ ಇನ್ನೊಬ್ಬ ಇರ್ತಾನೆ, ಅವನದು ಸ್ಟೋರಿ ತೋರಿಸ್ಕೊಂಡು ಅವ್ನು ಲವ್ ಸ್ಟೋರಿ ಅಂತ ಅವ್ನಿಗೊಂದು ಸಾಂಗ್ ಬೇರೆ ಎರಡು ಪಾಪ ಇವ್ರಿಗೊಂದು ಸಾಂಗ್ ಇಲ್ಲ. ಮೇನ್ ಹೀರೋ ಇವರು, ಬಟ್ ಪಿಕ್ಚರ್ ಯಾರೋ ಬೇರೆಯವ್ರು ನೋಡ್ತೈತೆ. ನನ್ಗೆ ಹಂಗೆ ಅನ್ನಿಸ್ತು ಫಸ್ಟ್ ಹಾಫ್ ಪೂರ್ತಿ ನೋಡಿದಾಗ. ಹಂಗಂದ್ರೂ ಲಾಸ್ಟ್ ಎಂಡಿಂಗಲ್ಲಿ ಸೀರಿಯಸ್ ಸೀನ್ ನಡೀತಾ ಇರುತ್ತೆ. ಥಿಯೇಟರ್ ಕೂತಿರೋರೆಲ್ಲ ನಗ್ತವ್ರೆ ಕೂತ್ಕೊಂಡು. ಅದೇನಕ್ಕೆ ಅನ್ನೋದು ನೀವು ಪಿಕ್ಚರಲ್ಲಿ ನೋಡಬೇಕು. ಸೀರಿಯಸ್ ಸೀನ್ ನಡೀತಿರೋದು, ಅವ್ರು ಕಾಮಿಡಿ ಮಾಡ್ತಾ ಇಲ್ಲ, ಅಲ್ಲಿ ಸೀರಿಯಸ್ ಆಗಿ ಇರೋದು. ಬಟ್ ಅದು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಅದೊಂದು ಸ್ವಲ್ಪ ಕಾಮಿಡಿಕ್ಕಾಗಿ ಅನ್ನಿಸ್ಬೋದು. ಬಟ್ ಓವರ್ ಆಲ್ ನಿಮ್ಗೆ ಅದು ಶಾಕಾಹಾರಿ ಏನಕ್ಕೆ ಅದು ಮೀನಿಂಗ್ ಅನ್ನೋದನ್ನ ಪಿಕ್ಚರ್ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಮೂವಿ ಆವ್ರೇಜ್ ಅನ್ನಿಸ್ತು. ಬಿಕಾಸ್ ಅದೇನೇ ಹೇಳಿದ್ನಲ್ಲ, ಬರೀ 40 ನಿಮಿಷ ಮೂವಿ ಇರೋದಷ್ಟೇ ಅದು. ಇನ್ನು ಮಿಕ್ಕಿದೆಲ್ಲ ಪೂರ್ತಿ ಇದೆ. 2 ಸಾಂಗು, ಆಮೇಲೆ ಬೇಡದಿರೋ ಸ್ಟೋರಿ ಲೈನು ವಿಚ್ ವಾಸ್ ನಾಟ್ ನೆಸೆಸರಿ. ನಾನು ಅನ್ಕೊಂಡೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಎಸ್ ಅಂತ ಕಾಯ್ತಾ ಇದ್ದೀನಿ. ಅದನ್ನು ಲಾಸ್ಟ್ 40 ನಿಮಿಷಕ್ಕೆ ಇಟ್ಟವ್ರೆ ಸಸ್ಪೆನ್ಸ್ ಥ್ರಿಲ್ಲರ್. ಹಂಗನ್ಬಿಟ್ಟಿರೋ ಕಾಮಿಡಿನೂ ಅಷ್ಟಕ್ಕಷ್ಟೇ ಇರುತ್ತೆ. ತುಂಬ ಓವರ್ ಆಗೂ ಇಲ್ಲ, ಏನೂ ಇಲ್ಲ. ಕಾಮಿಡಿ ಇಲ್ವೇ ಇಲ್ಲ ಅನ್ಕೊಳ್ಳಿ. ಅದು ಯಾಕೆಂದರೆ ಅವರು ರಂಗಾಯಣ ರಘು ಅವರೇ ಮೇನ್ ಕ್ಯಾರೆಕ್ಟ್ರು, ಅವರೇ ಸೀರಿಯಸ್ ರೋಲ್ ಮಾಡ್ತಾ ಇರ್ಬೇಕಾದ್ರೆ ಅದೇನು ಕಾಮಿಡಿ ಆಗ್ಬಿಡುತ್ತೆ. ಸೊ ನಂಗೆ ಅಂದಿದ್ದು ಬೇಜಾರಾಗಿದ್ದಂದೆ ಅಂದರೆ ಎಸ್ ನಿಮಗೆ ಇದನ್ನು ನೋಡಬೇಕು ಅನ್ಸೋರು ಹೋಗಿ ನೋಡಿ, ನಾನು ಬೇಡ ಅಂತ ಹೇಳ್ತಾರೆ. ಬಟ್ ಏನಂದರೆ ಇಟ್ಸ್ ಲೈಕ್ ಪ್ರಿಟಿ ಆ್ಯಾವ್ರೇಜ್. ಫಸ್ಟ್ ಹಾಫಲ್ಲಿ ನೀವು ಸ್ವಲ್ಪ ಬೋರ್ ಅನಿಸ್ಬಿಡುತ್ತೆ, ಹಾಗಾಗಿ ನೀವು ಸೆಕೆಂಡ್ ಹಾಫ್ ತನಕ ಕೂತ್ಕೊಳ್ಳಲ್ಲ. ಸೊ ಯಾಕಂದರೆ ಇದು ಪೂರ್ತಿ ಮಸಾಲ ಇರೋದು ಲಾಸ್ಟ್ 40 ನಿಮಿಷದಲ್ಲಿ. ಆ 40 ನಿಮಿಷಕ್ಕೋಸ್ಕರ ಪಿಕ್ಚರ್ ನೋಡಬೇಕಾ ಅಂತ ಕೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನೀವು ನೋಡೋಂಗಿದ್ರೆ ಹೋಗಿ ನೋಡಿ. ಬಟ್ ನಾನು ಅದಕ್ಕೆ ಸ್ಲೈಸಲ್ಲಿ ಸಾಲ ಮಾಡಿಬಿಟ್ಟು ಹೋಗಿ ನೋಡಿದೆ. ಇಟ್ಸ್ ಓಕೆ, ಇಟ್ ಮೇಕ್ಸ್ ನೋ ಸೆನ್ಸ್, ಬಟ್ ಇಟ್ಸ್ ಓಕೆ. ಫಿಲಮ್ ಲವರ್ ಅಂದಮೇಲೆ ಹೋಗಿ ನೋಡಲೇಬೇಕಲ್ವಾ. ಬಟ್ ಓವರ್ ಆಲ್ ರಂಗಾಯಣ ರಘು ಇಸ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ರು. ನಾನು ಅದು ಈಗಲೂ ಹೇಳ್ತೀನಿ. ಆ್ಯಂಡ್ ಈ ಡಿಡ್ ಇಸ್ ಪರ್ಫೆಕ್ಟಾಗಿ ಮಾಡೋದು, ಸುಳ್ಳು ಹೇಳ್ಬೋದು. ಬೇರೆಯವ್ರು ಅವ್ರ ರೋಲ್ಗಳನ್ನ ಚೆನ್ನಾಗಿ ಮಾಡಿದ್ರು. ಬಟ್ ಅದನ್ನೇ ಹೇಳಿದ್ನಲ್ಲ, ಸ್ಟೋರಿ ಟೆಲ್ಲಿಂಗಲ್ಲೂ ಸ್ಟೋರಿ ತುಂಬ ಚೆನ್ನಾಗಿತ್ತು. ಏನಂದರೆ ಸ್ಕ್ರೀನ್ ಪ್ಲೇಯಲ್ಲಿ ಸ್ವಲ್ಪ ರಬ್ಬರ್ ಬ್ಯಾಂಡ್ ಥರ ಫಸ್ಟ್ ಹಾಫ್ ಲೆಂದಿ ಪ್ಲಸ್ ಬೇಡದಿರೋದನ್ನೆಲ್ಲ ತುಂಬಿಸ್ದಂಗಿತ್ತು. ಅದಿಲ್ಲ ಅಂದಿದ್ದರೆ ಮೇನ್ ಅದನ್ನೇ ಇಟ್ಕೊಂಡು ರಂಗಾಯಣ ರಘು ಮೇನಾಗಿ ಇಟ್ಕೊಂಡು ಅವನು ಅರೌಂಡೇ ಸ್ಟೋರಿ ರನ್ ಆಗೋ ಥರ ಇರಬೇಕಾಗಿತ್ತು, ಇನ್ಸ್ಟೆಡ್ ಆಫ್ ಸಂಬಡಿ ಎಲ್ಸಸ್. ಓಕೆ, ಓವರ್ ಆಲ್ ಆವ್ರೇಜ್ ಮೂವಿ ಅನ್ನಿಸ್ತು ನನಗೆ. ಇದು ನಾನು ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಯಾಕೆ ನಾನು ನೋಡಿದೆ ಪಿಕ್ಚರ್ನ. ಈಗ ನಾನು ಆ್ಯಕ್ಚುಲಿ ₹200 ವಸೂಲಿ ಮಾಡಬೇಕು ಹೆಂಗಾರು ಮಾಡಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಾಕ್ತೀನಿ. ಜೋಕ್ ಇದು, ಜಾಸ್ತಿ ಸೀರಿಯಸ್ ಆಗಿ ತಗೋಬಿಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್, ಸಾಯೋಣ.